ಹೊಲದ ರೈತನ ಕಥೆ. ಒಮ್ಮೆ ಹಳ್ಳಿಯಲ್ಲೊಬ್ಬ ಶ್ರಮಶೀಲ ರೈತನಿದ್ದ. ಅವನಿಗೆ ಒಂದು ಸಣ್ಣ ಹೊಲವಿತ್ತು. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಬೇಸಿಗೆಯಲ್ಲಿ ಬಿಸಿಲು ಬಡಿದರೂ, ಮಳೆಯಲ್ಲೂ ನೆನೆದರೂ, ಚಳಿಗಾಲದಲ್ಲೂ ನಡುಗುತ್ತಾ ರೈತ ತನ್ನ ಹೊಲವನ್ನು ಬಿಟ್ಟು ಹೋಗದೆ ಕೆಲಸ ಮಾಡುತ್ತಿದ್ದ. ಒಂದು ದಿನ ಗ್ರಾಮದ ಜನರು ರೈತನನ್ನು ಕೇಳಿದರು, ನೀನು ಇಷ್ಟು ಕಷ್ಟಪಟ್ಟು ಹೊಲದಲ್ಲಿ ದುಡಿದರೆ ಏನು ಸಿಗುತ್ತದೆ? ಬೆಳೆ ಬರದಿದ್ದರೆ ನಿನ್ನ ಪರಿಶ್ರಮ ವ್ಯರ್ಥ ಅಲ್ಲವೇ? ರೈತ ನಗುತ್ತಾ ಹೇಳಿದ, ಬೆಳೆ ಬರದಿದ್ದರೂ ನಾನು ಶ್ರಮವನ್ನೇ ಕಲಿಯುತ್ತೇನೆ. ಹೊಲ ನನ್ನನ್ನು ಸಹನೆಗೆ, ಶಿಸ್ತಿಗೆ, ನಂಬಿಕೆಗೆ ಕಲಿಸುತ್ತದೆ. ಮಳೆ, ಗಾಳಿ, ಸೂರ್ಯ ಇವುಗಳೊಂದಿಗೆ ಬದುಕುವುದು ಜೀವನ ಪಾಠಗಳನ್ನು ಕಲಿಸುತ್ತದೆ. ಕೆಲವು ತಿಂಗಳ ನಂತರ ಹೊಲದಲ್ಲಿ ಹಸಿರು ಅಲೆಗಳು ಹರಡಿದವು. ಧಾನ್ಯವು ಚಿನ್ನದಂತೆ ಹೊಳೆಯಿತು. ರೈತನ ಶ್ರಮದಿಂದ ಕಾಳುಗಳು ಕೊಯ್ಲಿಗೆ ಸಿದ್ಧವಾದವು. ಆ ಹೊಲ ನೋಡಿದವರು ಎಲ್ಲರೂ ಆನಂದಗೊಂಡರು. ರೈತ ತನ್ನ ಕೊಯ್ಲಿಯಿಂದ ಕುಟುಂಬವನ್ನು ಪೋಷಿಸಿದನು. ಗ್ರಾಮದಲ್ಲಿನ ಬಡವರಿಗೆ ಧಾನ್ಯ ಹಂಚಿದನು. ಆಗ ಜನರು ಅರಿತುಕೊಂಡರು, ರೈತನ ಶ್ರಮವೇ ಅವರ ಊರಿನ ಅನ್ನದ ಮೂಲ. ನೀತಿ: ಹೊಲದಲ್ಲಿ ಮಾಡಿದ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಶ್ರಮ, ಸಹನೆ ಮತ್ತು ನಂಬಿಕೆ ಇದ್ದರೆ ಫಲ ಖಂಡಿತ.